ಗೊತ್ತಿಲ್ಲಪ್ಪ. ಅದು ಅವರ BJP ಮತ್ತು ನಮ್ಮ ಮೋದಿಯವರು ಸಂಬಂಧಿಸಿದ್ದದು. ನರೇಂದ್ರ ಮೋದಿ ನಂತರ BJP ಮುಂದಿನ ಪ್ರಧಾನಿ ಯಾರು ಎಂಬುದನ್ನು ನಿರ್ಧರಿಸುವುದು ಪ್ರಧಾನಿ ಮತ್ತು BJP ಜವಾಬ್ದಾರಿ, ನಮ್ದಲ್ರಿ ಅದು. ಮೋದಿ ನಂತರ ಯಾರು ಅವ್ರು ಪ್ರಧಾನಿ ಮಾಡಬೇಕು, ಇಲ್ಲ BJP ಮಾಡಬೇಕು, ನಮಗೇನು ಸಂಬಂಧ ಅನ್ನುವಂಗೆ ಮಾತಾಡಿದರು. ಅಂದ್ರೆ ಅವ್ರೇನು ರಿಟೈರ್ ಆಗುವುದಿಲ್ಲ, ನಾವು ರಿಟೈರ್ ಆಗಪ್ಪ ಅಂತ ಅವ್ರನ್ನ ಕೇಳುವುದಿಲ್ಲ ಅನ್ನೋದು ಒಂದು ಅಲಿಖಿತವಾದಂಥ ಒಂದು ಒಪ್ಪಂದ ಆಗಿಬಿಟ್ಟಂಗಾಯ್ತು ಅವ್ರ ಮಧ್ಯದಲ್ಲೇ. ಅಂದ್ರೆ ನಮ್ಮ ಮೋಹನ್ ಭಾಗವತ್ ಮತ್ತು ಅದೇ ಕಾಲಕ್ಕೆ ಮೋದಿ ಅವ್ರ ಮಧ್ಯದಲ್ಲೇ. ಹಾಗಾದ್ರೆ ಒಂದು ತಪ್ಪಿ ಆದರೆ ಅನ್ನೋ ಪ್ರಶ್ನೆಗಳು, ಅದು ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಆದರೆ ಉತ್ತರ ಮಾತ್ರ ಇವತ್ತು ಒಂದಿಷ್ಟು ರೆಡಿಮೇಡ್ ಆಗ್ಯದ, ಇಲ್ಲಂತಲ್ಲ. ವಿಶೇಷವಾಗಿ RSSಗೆ ಸಂಬಂಧಿಸಿದಂಥ ವ್ಯಕ್ತಿನ ಅಲ್ಲಿ ಪ್ರಧಾನಿ ಆಗಬೇಕು ಅನ್ನೋದು RSS ಹಂಬಲ. ಆ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಹಿಂದೆ ಮಾಡಿದ RSS. ಆದರೆ ಕ್ಷಣದಿಂದ ಕ್ಷಣಕ್ಕೆ, ವರ್ಷದಿಂದ ವರ್ಷಕ್ಕೆ BJPಯಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ಪ್ರಧಾನಿ ಮೋದಿಯವರ ಒಂದು ಏನಪ್ಪ ಅವರ ಕುರಿತಾಗಿ ಒಂದು ಅವರ ಅಂತಿರೋ ಅಥವಾ ಪ್ರಭಾವ ಅಂತಿರೋ ಹೆಚ್ಚಾಗ್ತಾ ಹೋಯ್ತೀವಿ, ಕಡಿಮೆ ಆಗೇ ಇಲ್ಲ. ಯಾರಪ್ಪ ಅವ್ರ ನಂತರ ನೋಡೋದಕ್ಕೆ ಇವತ್ತು ನಿತಿನ್ ಗಡ್ಕರಿ ಅವ್ರ ಬಗ್ಗೆ ಹೇಳ್ಬೋದು, ಅಥವಾ ಇನ್ನೊಬ್ಬರ ಬಗ್ಗೆ ಹೇಳ್ಬೋದು, ಅಥವಾ ನಮ್ಮ RSSಲ್ಲಿ ಜೋಶಿ ಅಂತ ಬರ್ತಾರೆ ಅವ್ರದ್ದು ಹೇಳ್ಬೋದು, ಹೇಳ್ತೀವಿ ಅಷ್ಟೇ. ಆದರೆ ಅವ್ರದ್ದು ಆಗ್ತದಲ್ಲ ಅನ್ನೋದಕ್ಕೆ ಉತ್ತರನೂ ಸಿಗ್ತಾಯಿಲ್ಲ. ಯಾಕಂದರೆ ಮೋದಿಯವ್ರ ನಂತರ ಯಾರು, ಇವನ್ ಮೋದಿಯವ್ರ ನಂತರ ನಾವು ಶಾರ್ ಅವ್ರಂತ ಅನ್ಬೋದು ಯಾವುದೇ ಸಂದರ್ಭದಲ್ಲಿ, ಇಲ್ಲ ಅಂತಲ್ಲ. ಆದರೆ ಶಾರ್ ಅವ್ರಿಗೂ ಸಹಿತ ಎರಡನೇ ಸ್ಥಾನ ಅದ ಅಂತ ನಮಗೆ ಅನಿಸೋದಿಲ್ಲ ಅಂತ. ಯಾಕಂದ್ರೆ ಮೋದಿಯವರು ಅದನ್ನು ಬಿಟ್ಟುಕೊಡು ಒಂದು ವಿಚಾರದಲ್ಲಿ ಇಲ್ಲ. ಇನ್ನೇನಾದರೂ ಜನ ಅವರನ್ನು ತೆಗೆದಾಕಬೇಕು. ಆದರೆ ಅಂಥ ವಿರೋಧಿ ನಾಯಕ ಇಲ್ಲವಲ್ಲ ಇವತ್ತು. ರಾಹುಲ್ ಗಾಂಧಿ ಕೆಲವು ಮನಸ್ಸು ಇಲ್ಲಪ್ಪ ಅವ್ರನ್ನ ಹಿಂದೆ ಹಾಕ್ತಾರೆ ಅಂತೇಳಿ. ಬಟ್ ಪ್ರೆಸೆಂಟ್ ಸಿಚುವೇಶನ್ದೊಳಗೆ ವಿರೋಧ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲದಕ್ಕಾಗಿ ಮೋಸ್ಟ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು. ಮಮತಾ ಬ್ಯಾನರ್ಜಿ ಅಂತೂ ಎಲ್ಲೂ ಇಲ್ಲ ಪ್ರಧಾನಿ ಮಟ್ಟಕ್ಕೆ ಬಂದಾಗ. ವೆಸ್ಟ್ ಬೆಂಗಾಲ್ದಲ್ಲಿ ಪ್ರಬಲ ನಾಯಕ ಇದ್ದಾರೆ,